ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಸಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 13 ನಡೀತಾ ಇರುವಂತಹ ನವೋದಯ ಪ್ರವೇಶ ಪರೀಕ್ಷೆಯ ಮೆಂಟಲ್ ಅಬಿಲಿಟಿ ಒಟ್ಟು 10 ಮಾದರಿಗಳ ಮೇಲೆ ನಿಮಗೆ 40 ಪ್ರಶ್ನೆಗಳ 50 ಅಂಕದ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಅಂಕಗಳು ಕೊಡಲಾಗಿದೆ. 10 ಮಾದರಿಯನ್ನು ಒಂದು ವಿಡಿಯೋದಲ್ಲಿ ಶಾರ್ಟ್ಕಟ್ ಆಗಿ ಟ್ರಿಕ್ಕಿ ಮೆಥಡ್ದಲ್ಲಿ ಯಾವ ರೀತಿ ಉತ್ತರವನ್ನು ಕಂಡುಹಿಡಬೇಕು, ಯಾವ ರೀತಿ ಉತ್ತರವನ್ನು ಉತ್ತರಿಸಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೇನೆ. ನೀವು ನವೋದಯ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ನೋಡಿಕೊಂಡ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಲಾಸ್ಟ್ ಮಿನಿಟ್ ಕಾನ್ಫಿಡೆನ್ಸ್ ಸೆಕ್ರೆಟ್ ಆಗಿ ನೀವು ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ ಅಂಕವನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಹಾಯವಾಗ್ತಾ ಇದೆ. ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಡಿಸೆಂಬರ್ 13 ನಡೀತಾ ಇರುವಂಥ ನವೋದಯ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ಮೊದಲೇ ಕೊಡ್ತಾ ಇದ್ದೀನಿ. ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಾ ಇರುವಂಥ ಮೊದಲನೇ ಚಿತ್ರ ಗುಂಪಿಗೆ ಸೇರದುದನ್ನು ಗುರುತಿಸುವುದು ಅಂತ. ಆಡ್ ಒನ್ ಔಟ್ ಮೇಲೆ ನಿಮಗೆ ಒಟ್ಟು 4 ಪ್ರಶ್ನೆಗಳನ್ನು ಕೊಡ್ತಾರೆ. ಆಡ್ ಒನ್ ಔಟ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ನಂಬರ್ 1 ಸ್ಟಾರ್ಟ್ ಆಗುತ್ತೆ. 4 ಚಿತ್ರಗಳು ಗುಂಪಿಗೆ ಸೇರಿದ್ದನ್ನು ಗುರುತಿಸುವುದರ ಮೇಲೆ ನಿಮಗೆ ಇರ್ತಾ ಇದೆ. ಗುಂಪಿಗೆ ಸೇರಿದ ಚಿತ್ರವನ್ನು ನೀವು ಗುರುತಿಸಬೇಕಾಗಿತ್ತಂದರೆ ಒಟ್ಟು 4 ಚಿತ್ರಗಳು ಕೊಟ್ಟಿರ್ತಾರೆ. ABCD ಅಂತ 4 ಚಿತ್ರ ಕೊಟ್ಟಿರ್ತಾರೆ. 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದೇ ಗುಂಪಿಗೆ ಸೇರುತ್ತೆ, 1 ಚಿತ್ರ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಆ ಭಿನ್ನವಾಗಿರುವ ಚಿತ್ರವನ್ನು ನೀವು ಗುರುತಿಸಿದರೆ ನಿಮಗೆ 1.25 ಅಂಕ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಇಲ್ಲಿ ನೀವು ಗಮನ ಬಿಟ್ಟು 4 ಚಿತ್ರಗಳನ್ನು ನೋಡ್ಕೋತಾ ಹೋಗಬೇಕು. ಮೊದಲನೇ ಚಿತ್ರದಲ್ಲಿ ಒಂದು ಆಯತ ಇದೆ. ಈ ಆಯತದಕ್ಕ ಹೊರಗಡೆ ಮೂಲೆಗೆ 4 ವೃತ್ತಗಳನ್ನು ಕೊಟ್ಟಿದ್ದಾರೆ. ಒಳಗಡೆ ಆಯತ ಇದೆ, ಹೊರಗಡೆ ವೃತ್ತವನ್ನು ಕೊಟ್ಟಿದ್ದಾರೆ. ಎರಡನೇ ಚಿತ್ರದಲ್ಲಿ ಬಂದಾಗ ಒಳಗಡೆ ಆಯತ ಚಿತ್ರ ಇದೆ, ಅದರ ಮೂಲೆಯ ಭಾಗಕ್ಕೆ ಚೌಕ ಕೊಟ್ಟಿದ್ದಾರೆ. ಮೂರನೇದಲ್ಲಿ ಒಳಗಡೆ ಆಯತ ಕೊಟ್ಟಿದ್ದಾನೆ, ಹೊರಗಡೆ ಮೂಲೆಗೆ ಅಲ್ಲಿನೂ ಕೂಡ ಚೌಕವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಲಕ್ಷ್ಯ ಕೊಟ್ಟು ನೋಡಿಕೊಂಡಾಗ ಮೊದಲೇ ಚಿತ್ರಕ್ಕೆ ಒಳಗಡೆ ಆಯತ, ಹೊರಗಡೆ ವೃತ್ತ ಚಿತ್ರ ಕೊಟ್ಟಿದ್ದಾನೆ. ಎರಡು ಬೇರೆ ಬೇರೆ ಆಗಿದ್ದಾವೆ. ಎರಡನೇ ಆಯ್ಕೆಯಲ್ಲಿ ಒಳಗಡೆ ಆಯತ ಕೊಟ್ಟಿದ್ದಾನೆ, ಹೊರಗಡೆ ಚೌಕ ಚಿತ್ರ ಕೊಟ್ಟಿದ್ದಾನೆ. ಇವೆರಡು ಬೇರೆ ಆಗಿದ್ದಾವೆ. ಇಲ್ಲಿ ಮೂರನೇದಲ್ಲಿ ನಡುವೆ ಆಯತ ಚಿತ್ರ ಕೊಟ್ಟಿದ್ದಾನೆ, ಮೂಲೆಗೆ ಚೌಕ ಚಿತ್ರ ಕೊಟ್ಟಿದ್ದಾನೆ. 3 ಒಂದೇ ಲಕ್ಷಣವನ್ನು ಹೋಲ್ತಾ ಇದ್ದಾವೆ, 3 ಒಂದೇ ಗುಂಪಿಗೆ ಹೋಲ್ತಾ ಇದೆ. ಆದರೆ ಇಲ್ಲಿ ಮಿಡದಲ್ಲಿ ಆಯತ ಬರಬೇಕಾಗಿತ್ತು, ಅದರ ಬದಲಾಗಿ ವೃತ್ತ ಕೊಟ್ಟಿದ್ದಾನೆ. ಇದು ಒಳಗಡೆ ವೃತ್ತ ಹೇಗಿದೆಯೋ ಹೊರಗಡೆನೂ ಕೂಡ ವೃತ್ತವನ್ನು ಕೊಟ್ಟಿದ್ದಾನೆ, ಆದರೆ ವೃತ್ತ ಹೆಚ್ಚು ಕೊಟ್ಟಿದ್ದಾನೆ. 1 2 3 4 5 6 7 ವೃತ್ತವನ್ನು ಕೊಟ್ಟಿದ್ದಂದರೆ ಇದು ಗುಂಪಿಗೆ ಸೇರುವುದಿಲ್ಲ ಅಂತ ಗೊತ್ತಾಗಬೇಕು. ಈ ಥರ ಮೊದಲನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿ ಆಗ್ತಾ ಇದೆ ಅಂದರೆ ನೀವು ನಿಮ್ಮ OMR ಹಾಳೆಗಳಲ್ಲಿ 1ನೇ ಪ್ರಶ್ನೆಗೆ 4ನೇ ಆಯ್ಕೆಗೆ ಸರಿಯಾದ ಈ ಥರ ಕಲರನ್ನು ಶೇಡ್ ಮಾಡ್ತಾ ಹೋಗಬೇಕು. ಓಕೆ ವಿದ್ಯಾರ್ಥಿಗಳೇ, ಈ ಥರ ಆಡ್ ಒನ್ ಔಟದ ಮೇಲೆ ನಿಮಗೆ 4 ಚಿತ್ರ ಕೊಟ್ಟಿರ್ತಾರೆ. 4 ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೀವು ತಿಳ್ಕೊಂಡು ಬಿಡಿಸಿದ್ರೆ ಸಾಕು, ಇಲ್ಲಿ ನಿಮಗೆ 5 ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ಮೆಂಟಲ್ ಎಬಿಲಿಟಿಯಲ್ಲಿ ಈಗ ನಾನು ಬರ್ತಾ ಇದ್ದೀನಿ 2ನೇ ಮಾದರಿ. 2ನೇ ಮಾದರಿಯ ಹೆಸರು ಚಿತ್ರವನ್ನು ಹೊಂದಿಸುವುದು, ಸಿಮಿಲರ್ ಫಿಗರ್ ಅಂತ ಕರಿತಾ ಇದ್ದೇವೆ. ಅಂದರೆ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಈ ಸಮಸ್ಯಾ ಚಿತ್ರದಲ್ಲಿರುವಂಥ ಒಳಗಡೆ ಆ ಚಿತ್ರದ ಲಕ್ಷಣಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಆ ಸಮಸ್ಯಾ ಚಿತ್ರ ಹೇಗಿದೆಯೋ ಅಂಥದೇ ಉತ್ತರ ಚಿತ್ರ ಕೊಟ್ಟಿರ್ತಾರೆ. ABCD ಅನ್ನೋದು 4 ಉತ್ತರ ಚಿತ್ರಗಳು. ಹಾಗಂದ್ರೆ ಸಮಸ್ಯಾ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದು ಅಂತ ನೀವು ಹುಡುಕಾಡಬೇಕಾಗುತ್ತೆ. ಫಸ್ಟು ಏನು ಮಾಡ್ರಿ, ಸಮಸ್ಯಾ ಚಿತ್ರ ಹೇಗಿದೆಯೋ ಅಂಥ ಚಿತ್ರವನ್ನು ಹುಡುಕಾಡಿ. ಅಕಸ್ಮಾತಾಗಿ ಆ ಚಿತ್ರ ಸಿಗಲಿಲ್ಲ ಅಂದರೆ
ಅದು ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ದಲ್ಲಿ, ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಕೂಡ ತಿರುಗಿದ್ರೆ ಅದನ್ನು ನೀವು ಉತ್ತರವನ್ನು ಗುರುತಿಸ್ಬೋದು. ಫಸ್ಟು ಏನು ಮಾಡಬೇಕಂದ್ರೆ ಸಮಸ್ಯಾ ಚಿತ್ರ ಹೇಗಿದೆಯೋ ಡೈರೆಕ್ಟಾಗಿ ಉತ್ತರ ಚಿತ್ರ ಹುಡುಕಾಡ್ತಾ ಹೋಗಬೇಕು. ಮೊದಲನೇ ಚಿತ್ರ ನೋಡ್ತೇವೆ, ಮಿಡಲ್ದಲ್ಲಿ ಇಲ್ಲಿ ಡಾಟ್ ಆಗಿದೆ, ಇದರಲ್ಲಿ ಡಾಟ್ ಇಲ್ಲಂದ್ರೆ ಈ ಆಯ್ಕೆ ಆಗಲ್ಲ. ಸಮಸ್ಯಾ ಚಿತ್ರದಲ್ಲಿ 1 ವೃತ್ತ ಇದೆ, 2 ವೃತ್ತ ಇದೆ, 3 ವೃತ್ತ ಇದಾವೆ. ಇಲ್ಲಿ ಬಿ ಆಯ್ಕೆದಲ್ಲಿ ನೋಡ್ರಿ 1ನೇ ವೃತ್ತ ಇದೆ, 2 ಇದೆ, 3 ಇದೆ, ಉತ್ತರ ಆಗ್ಬಹುದು. ಆದರೆ ಬೇಗ ಉತ್ತರವನ್ನು ತುಂಬಲಿಕ್ಕೆ ಹೋಗಬೇಡಿ. ಉಳಿದ ಚಿತ್ರ ಯಾಕೆ ಆಗುವುದಿಲ್ಲ ಅಂತ ಗುರುತಿಸಿಕೊಂಡೆ ನೀವು ಕಲರ್ ಶೇಡ್ ಮಾಡಬೇಕಾಗುತ್ತೆ. 3ನೇ ಆಯ್ಕೆ ಬರ್ತಾ ಇದ್ದೇವೆ, ಇಲ್ಲಿ 1 2 3 4 ವೃತ್ತಗಳಂದ್ರೆ ಈ ಆಯ್ಕೆ ಆಗಲ್ಲ. ಮಿಡಲ್ದಲ್ಲಿ ಇದು ಡಾಟ್ ಇದೆ ಅಂದ್ರೆ ಈ ಆಯ್ಕೆ ಆಗೋದಿಲ್ಲ. ಅಂದರೆ ಇನ್ನು ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ ಚಿತ್ರವನ್ನು ಹೊಂದಿಸುವುದು, ಸಿಮಿಲರ್ ಫಿಗರ್ ಇದ್ದಂಥ ಚಿತ್ರ ಗುರುತಿಸಿದ್ರೆ ಸಮಸ್ಯಾ ಚಿತ್ರ ಹೇಗಿದೆಯೋ ಅಂಥದ್ದೇ ನಾನು ಹುಡುಕಾಡಿದಾಗ ಉತ್ತರ ಚಿತ್ರ ಬಿ ಆಯ್ಕೆ ಸರಿ ಆಗ್ತಾ ಇದೆ ಅಂದರೆ ಇದಕ್ಕೆ ನೀಟಾಗಿ ಕಲರನ್ನು ಶೇಡ್ ಮಾಡಬೇಕಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರತಿಯೊಂದು ಚಿತ್ರವನ್ನು ಲಕ್ಷ್ಯ ಕೊಟ್ಟು ಬಿಡಿಸ್ಬೇಕು. ಈ ಥರ ನಿಮಗೆ ಸಿಮಿಲರ್ ಫಿಗರ್ದಲ್ಲಿ ನಿಮಗೇನಾಗುತ್ತೆ, ಅಲ್ಲಿನೂ ಕೂಡ 4 ಪ್ರಶ್ನೆಗಳು ಕೊಡ್ತಾರೆ. ಅದು 5ರಿಂದ 8ರವರೆಗೆ ಏನಾಗುತ್ತೆ ಈ ಚಿತ್ರಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರತಿ ಮಾದರಿ ಮೇಲೆ ನಿಮಗೆ 4 ಚಿತ್ರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಈ ಥರ ಇದರಲ್ಲಿನೂ ಕೂಡ ನೀವು 4 ಪ್ರಶ್ನೆಗಳಿಗೆ ಸರಿ ಉತ್ತರಿಸಿದ್ರೆ ನಿಮಗೆ 5 ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮಾನಸಿಕ ಸಾಮರ್ಥ್ಯದಲ್ಲಿ 3ನೇ ಮಾದರಿ ಚಿತ್ರ ಬರ್ತದೆ. 3ನೇ ಮಾದರಿ ಚಿತ್ರದ ಹೆಸರು ಮಾದರಿಯನ್ನು ಪೂರ್ಣಗೊಳಿಸುವುದು, ಕಾಂಪ್ಲೇಷನ್ ಆಫ್ ಇನ್ಕಂಪ್ಲೀಟ್ ಪ್ಯಾಟರ್ನ್ ಅಂತೇಳಿ. ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಈ ಸಮಸ್ಯಾ ಚಿತ್ರದಲ್ಲಿ 4 ಭಾಗವನ್ನು ಮಾಡಿರ್ತಾರೆ. ಆ 4 ಭಾಗದಲ್ಲಿ 3 ಭಾಗವನ್ನು ಚಿತ್ರ ಪೂರ್ಣಗೊಳಿಸಿರ್ತಾರೆ, 1 ಭಾಗ ಮಾತ್ರ ಪೂರ್ಣಗೊಳಿಸಿರೋದಿಲ್ಲ. ಈ ಥರ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ಕೊಟ್ಟಿರುವಂಥ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, ಇದು 4ನೇ ಚಿತ್ರ, 4 ಕಂಪ್ಲೀಟ್ ಚಿತ್ರದಲ್ಲಿ ಯಾವ 2 ಚಿತ್ರಗಳು ಸೇಮ್ ಒಂದು ಸಂಬಂಧ ಹೊಂದಿರ್ತವನ್ನು ನೋಡ್ಕೋಬೇಕು. ಉಳಿದ ಭಾಗವನ್ನು ಕೂಡ ಅದೇ ಸಂಬಂಧವನ್ನು ಮುಂದುವರಿಸಿದ್ರೆ ನೀವು ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನನಗಿಲ್ಲಿ ಸಮಸ್ಯಾ ಚಿತ್ರ ನೋಡಿಕೊಂಡಾಗ ಈ ಕಡೆ ಇರುವಂಥ ಚಿತ್ರದ ಇದರ ಅಪೋಸಿಟ್ ಏನಾಗ್ತಾ ಇದೆ ಅನ್ನೋದನ್ನು ನಾವು ಗಮನಕ್ಕೆ ಕೊಟ್ಟು ನೋಡಬೇಕು. 2 ಮತ್ತು 3 ನಾನು ನೋಡ್ಕೋತಾ ಇದ್ದೀನಿ. ಇದಕ್ಕೆ 180 ಡಿಗ್ರಿದಲ್ಲಿ ಅದು ಈ ಥರ ಚಿತ್ರ ರಚನೆ ಆಗ್ತಾ ಇದೆ ಅಂತ ಗೊತ್ತಾಯಿತು. ಅದೇ ಥರ ನಾನೀಗ 1 ಮತ್ತು 4 ಮಾಡಲಿಕ್ಕೆ ಪ್ರಾರಂಭಿಸ್ತೀನಿ. ಯಾವ ಥರ ಚಿತ್ರ ಇದೆಯೋ ಇದನ್ನು 180 ಡಿಗ್ರಿದಲ್ಲಿ ನಾನು ತಿರುಗಿಸಿದಾಗ ಚಿತ್ರವು ಅದು ಈ ಥರ ರಚನೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ನಾನಿವಾಗ ಈ ಭಾಗವನ್ನು ಪೂರ್ಣಗೊಳಿಸಿದ್ದೇನೆ ಅಂತ ನನಗೆ ಗೊತ್ತಾದ ಮೇಲೆ ಈಗ ಆಯ್ಕೆ ಸಂಖ್ಯೆ ಹೋಗ್ತಾ ಇದ್ದೀನಿ. ಇಲ್ಲಿ ಎ ಆಯ್ಕೆ ತಪ್ಪಾಗುತ್ತೆ, ಸಿ ಆಯ್ಕೆ ಮೊದಲೇ ಆಗೋದಿಲ್ಲ, ಡಿ ಆಯ್ಕೆ ತಪ್ಪಾಗುತ್ತೆ. ಸರಿಯಾದ ಉತ್ತರ ಬಿ ರೈಟ್ ಆಗಲಿಕ್ಕೆ ಸಾಧ್ಯ ಇದೆ. ಈ ಚಿತ್ರವನ್ನು ನಾನು ತಂದು ಈ ಬಾಕ್ಸಲ್ಲಿ ಇಟ್ಟಾಗ ಚಿತ್ರ ಪೂರ್ಣಗೊಳ್ತಾ ಇದೆ, ಸರಿ ಆಗ್ತಾ ಇದೆ ಅಂದರೆ ನಿಮ್ಗೆ 1.25 ಅಂಕ ಸಿಗುತ್ತೆ. ಅದರ ಜೊತೆಗೆ ಪ್ರತಿ ಚಿತ್ರದ ಸೂಚನೆಗಳನ್ನು ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಸೂಚನೆಗಳನ್ನು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳೇ ನೇರವಾಗಿ ಚಿತ್ರನ ಬಿಡಿಸೋದು ಬದಲಾಗಿ ಪ್ರತಿ ಚಿತ್ರದ ಲಕ್ಷಣಗಳನ್ನು ಲಕ್ಷ್ಯ ಕೊಟ್ಟು ಓದಿಕೊಂಡು ಆ ಕೆಳಗೆ ಕೊಟ್ಟಿರುವಂಥ ಚಿತ್ರವನ್ನು ನೀವು ಬಿಡಿಸಲಿಕ್ಕೆ ಶುರು ಮಾಡಿರಿ. ಈ ಮಾದರಿಯಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಸೂಚನೆಯಲ್ಲಿ ದಿಕ್ಕನ್ನು ಬದಲಿಸದೆ ಪದವನ್ನು ಕೊಟ್ಟಿದ್ರೆ ಈ ಸಮಸ್ಯಾ ಚಿತ್ರವನ್ನು ದಿಕ್ಕು ಬದಲಿಸದೆ ತಂದು ಕುಂದಿರಿಸಬೇಕು ಅಂತ ಅರ್ಥ. ಆ ಪದವನ್ನು ಕೊಟ್ಟಿಲ್ಲ ಅಂದರೆ ಅಕಸ್ಮಾತ್ ಉತ್ತರ ಚಿತ್ರವು ಅದು ಯಾವ ಕಡೆ ಆದರೂ ಕೂತ್ಕೋಬಹುದು. ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸಲ್ಲಿ ಚಿತ್ರವನ್ನು ತಿರುಗಿಸಿ ಉತ್ತರವನ್ನು ಪೂರ್ಣಗೊಳಿಸಲಿಕ್ಕೆ ಅವಕಾಶ ಇರ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಪ್ರತಿ ಚಿತ್ರದ ಪ್ರತಿ ಮಾದರಿಯ ಲಕ್ಷಣಗಳನ್ನು ಅಥವಾ ಸೂಚನೆಗಳನ್ನು ಓದಿಕೊಂಡು ನೀವು ಎಕ್ಸಾಮನ್ನು ಬರೆದ್ರೆ ನಿಮ್ಮ ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಮಾದರಿ 4 ಭಾಗ 4ರಲ್ಲಿ
ಚಿತ್ರದ ಅನುಕ್ರಮಣಿಕೆಯನ್ನು ಪೂರ್ಣಗೊಳಿಸುವುದು ಅಂತ. ಕಾಂಪ್ಲೇಷನ್ ಆಫ್ ಸಿರೀಸ್ ಅಂತ ಕರಿತಾ ಇದ್ದೇವೆ. ಸಮಸ್ಯಾ ಚಿತ್ರ ನೋಡ್ಕೊಳ್ರಿ, ಈ ಥರ 4 ಬಾಕ್ಸಿಂದ ಕೂಡುವಂಥ ಸಿರೀಸ್ ಸರಣಿ ಇರುತ್ತೆ. 4 ಭಾಗಗಳನ್ನಾಗಿ ಮಾಡಿರ್ತಾರೆ. 1 ಭಾಗ, 2, 3, 4 ಭಾಗ ಕೊಟ್ಟಿರ್ತಾರೆ. ಇದಕ್ಕೆ ಸರಣಿ ಅಂತ ಕರಿತೀವಿ. ಸಿರೀಸ್ ಕಂಟಿನ್ಯೂ ಆಗಿರ್ಬೋದು ಒಂದು, ಇಲ್ಲಾಂದ್ರೆ 1, 3 ನೋಡ್ಕೊಂಡ್ರೆ 2, 4ಕ್ಕೂ ಉತ್ತರ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಸರಣಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಚಿತ್ರಗಳು ಬಂದಾಗ ಒಂದೊಂದೇ ಚಿತ್ರವನ್ನು ಬಿಡಿಸ್ಕೊತಾ ಹೋಗಬೇಕು. ಈ ಬಾಕ್ಸ್ ಖಾಲಿರೋ ಬಾಕ್ಸನ್ನು ನೀವು ಪೂರ್ಣಗೊಳಿಸಿದಾಗ ನಿಮಗೆ ಪರ್ಫೆಕ್ಟಾಗಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಉತ್ತರವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಚಿತ್ರ ನೋಡ್ಕೊಳ್ರಿ. 1ನೇ ಚಿತ್ರದ ಈ ಥರ ಚಿತ್ರ ಇದೆ. 2ನೇ ಚಿತ್ರದಲ್ಲಿ ಅದೇ ಚಿತ್ರ ಕೊಟ್ಟಿದ್ದಾರೆ. 3ನೇ ಚಿತ್ರದಲ್ಲಿ ಅದೇ ಚಿತ್ರ ಕೊಟ್ಟಿದ್ದಾರೆ. ಅಂದರೆ 4ನೇ ಚಿತ್ರದಲ್ಲಿ ಹೋಗಿ ನಾವು ಅದನ್ನೇ ಹಾಕಬೇಕು ಅಂತ ಅರ್ಥ. ನೆಕ್ಸ್ಟು ಈಗ ನಾನು 2ನೇ ಚಿತ್ರದಲ್ಲಿ ಬರ್ತಾ ಇದ್ದೀನಿ. 2ನೇ ಚಿತ್ರ ಈ ಥರ ಇದೆ. 2ರಲ್ಲಿ 3ರಲ್ಲಿ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ. 4ರಲ್ಲಿ ಅದೇ ಕಂಟಿನ್ಯೂ ಆಗಬೇಕು. ನೆಕ್ಸ್ಟು ಬರ್ತಾ ಇದ್ದೀನಿ ಮತ್ತೆ ನಿಮಗೆ 3ನೇ ಚಿತ್ರದಲ್ಲಿ ಈ ಥರ ಚಿತ್ರ ಇದೆ ಅಂದರೆ ಯಾರೋ ಮಾರ್ಕು, ಇದರಲ್ಲಿ ಅದೇ ಥರ ಚಿತ್ರ ಬರಬೇಕು ಅಂತ. ಲಾಸ್ಟ್ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ಫಸ್ಟು ಎರೋ ಮಾರ್ಕ್ ಈ ಕಡೆ ಬರ್ತಾ ಇದೆ. ಎರೋ ಮಾರ್ಕ್ ಅಪೋಸಿಟ್ ಹೋಯ್ತು. ಎರೋ ಮಾರ್ಕ್ ಈ ಕಡೆ ಅಪೋಸಿಟ್ ಇದ್ದರೆ ಎರೋ ಮಾರ್ಕ್ ನೆಕ್ಸ್ಟ್ ಈ ಕಡೆ ಅಪೋಸಿಟ್ ಬರಬೇಕಾದ್ರೆ ನಿಮ್ಮ ತಲೆ ಬರಬೇಕು. ಈ ಬಾಕ್ಸನ್ನು ನಾನು ಪೂರ್ಣಗೊಳಿಸಿದಾಗ ನಮ್ಗೆ ಉತ್ತರ ಯಾವ್ದು ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಆಯ್ಕೆ ಸಂಖ್ಯೆ ಸರಿಯಾದ ಉತ್ತರ ಡಿ ಆಗಲಿಕ್ಕೆ ಸಾಧ್ಯ ಇದೆ. ಈ ಥರ ವಿದ್ಯಾರ್ಥಿಗಳು ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಬಿಡಿಸ್ತಾ ಹೋದರೆ ನೀವು ಪರ್ಫೆಕ್ಟಾಗಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನಿಮಗೆ ಚಿತ್ರದ ಅನುಕ್ರಮಣಿಕೆ ಪೂರ್ಣಗೊಳಿಸೋದ್ರಲ್ಲಿಯೂ ಕೂಡ 4 ಪ್ರಶ್ನೆಗಳನ್ನು ಕೊಡ್ತಾರೆ. 5 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕೂಡ ಇದು ಒಂದು ಸರಳ ಮಾದರಿನ ಆಗಿರೋದ್ರಿಂದ ಇದರಲ್ಲಿ ಕೂಡ ನೀವು ಔಟ್ ಆಫ್ ಔಟ್ ಅಂಕವನ್ನು ಪಡ್ಕೋಬೇಕಾಗುತ್ತೆ. 1ಕ್ಕಿಂತ ಹೆಚ್ಚು ಚಿತ್ರಗಳು ಬಂದಾಗ ಈ ಥರ ಚಿತ್ರ ರಚನೆ ಮಾಡಿಕೊಳ್ಳ್ರಿ. ಈಗ ನೀವು ಉತ್ತರವನ್ನು ಹುಡುಕಾಡ್ತಾ ಹೋಗ್ರಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ನೆಕ್ಸ್ಟ್ ಬರುತ್ತೆ ಭಾಗ 5. ಭಾಗ 5ರಲ್ಲಿ ಚಿತ್ರ ಹೋಲಿಕೆ ಚಿತ್ರ, ಅನಾಲಜಿ ಅಂತ ಕರಿತೇವೆ. ಈ ಅನಾಲಜಿ ಚಿತ್ರಗಳಲ್ಲಿ ಈ 2 ಜೋಡಿ ಚಿತ್ರವನ್ನು ಕೊಟ್ಟಿರ್ತಾರೆ. ಈ ಜೋಡಿ ಚಿತ್ರಗಳ ಮಧ್ಯದಲ್ಲಿ ಜಾಗವನ್ನು ಖಾಲಿ ಬಿಟ್ಟಿರ್ತಾರೆ. ಇಲ್ಲ ಈ ಥರ ಡಾಟನ್ನು ಕೂಡ ಕೊಟ್ಟಿರ್ಬೋದು. ಈ 2 ಜೋಡಿ ಈ 2 ಜೋಡಿ ಸಮ ಇರುತ್ತೆ. ವಿದ್ಯಾರ್ಥಿಗಳೇ, ಈ ಅನಾಲಜಿಯಲ್ಲಿ ಜೋಡಿ ಚಿತ್ರದಲ್ಲಿ ಮೊದಲ 1 ಮತ್ತು 2 ಜೋಡಿಗಳಿಗೆ ನಾವು ಸಂಬಂಧವನ್ನು ಕಲ್ಪಿಸ್ಕೋಬೇಕು. ಯಾವ ರೀತಿ ಸಂಬಂಧ ಹೊಂದಿದೆ ಅಂತ. ಅದೇ ಜೋಡಿಯ ರಿಲೇಷನನ್ನು ಈ 3 ಮತ್ತು 4ನೇ ಚಿತ್ರಕ್ಕೆ ನೀವು ಮುಂದುವರಿಸಬೇಕಾಗುತ್ತೆ. ಇದರ ಉತ್ತರವನ್ನು ನಾವು ಸರಳವಾಗಿ ಕಂಡುಹಿಡಿಬೇಕಾಗಿತ್ತಂದ್ರೆ ಏನು ಮಾಡ್ರಿ, ಮೊದಲನೇ ಜೋಡಿಯಲ್ಲಿ ಚಿತ್ರದಲ್ಲಿ ಈ ಥರ ಚೌಕಿದೆಯಲ್ಲ, ಈ ಚೌಕವನ್ನು ಈ ಚಿತ್ರವನ್ನು ಈ 2ನೇ ಬಾಕ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಬದಲಾಯಿತು ನೋಡ್ಕೊಡ್ರಿ. ಈ ಮಿಡಲ್ದಲ್ಲಿ ಒಂದು ಸ್ಟ್ರೇಟ್ ಲೈನ್ ತಗೊಂಡು ಒಂದು ಚೌಕ್ ಬಾಕ್ಸ್, 1 ಚೌಕ್ ಬಾಕ್ಸು, 2 ಚೌಕ್ ಬಾಕ್ಸು, 3 ಚೌಕ್ ಬಾಕ್ಸು, 4 ಚೌಕ್ ಬಾಕ್ಸನ್ನು ಹಾಕಿದ ಅಂತ ನಮ್ಗೆ ಗೊತ್ತಾಯಿತು. ಹೋಲಿಕೆ 1 ಮತ್ತು 2ನೇ ಚಿತ್ರ ನಾವು ಹೋಲಿಸ್ತೇವೆ. ಇದೇ ಹೋಲಿಕೆಯನ್ನು ಮುಂದಿನ ಚಿತ್ರಕ್ಕೆ ನೀವು ಮುಂದುವರಿಸ್ರಿ ಅನ್ನೋದೇ ಅನಾಲಜಿ ಚಿತ್ರ ಅಂತ ಅರ್ಥ. ನಾನು ಈಗ ಮೊದಲನೇ ಚಿತ್ರ ಹೇಗಿತ್ತೋ ಅದೇ ಥರ ಚಿತ್ರವನ್ನು ಇಲ್ಲಿ ಇಳಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಏನಾಗಿತ್ತು, ಈ 2ರ ಮಧ್ಯದಲ್ಲಿ ಬರುವಂಥ ಗೆರೆಗೆ ಸ್ಟೇಟ್ ಗೆರೆ ಹಾಕಿದ್ದಾರೆ. ಅಂದರೆ ನಾವು ಈ 2ರ ಮಧ್ಯದಲ್ಲಿ ಸ್ಟೇಟ್ ಗೆರೆಯನ್ನು ಹಾಕ್ತೀನಿ. 4 ಬಾಕ್ಸ್ಗಳನ್ನು ಕೊಟ್ಟಿದ್ದ ಅಂದರೆ ನಾನು ಇಲ್ಲಿ ಏನು ಮಾಡ್ತೀನಿ, ಮಿಡಲ್ದಲ್ಲಿ 4 ಬಾಕ್ಸ್ಗಳನ್ನು ಹಾಕಬೇಕಲ್ಲ. ಆ 4 ಬಾಕ್ಸ್ನ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಚಿತ್ರ ಯಾವ ಥರ ರಚನೆ ಆಗುತ್ತೆ. ಅಂದರೆ 1 ಬಾಕ್ಸ್ ಬಂತು, 2ನೇ ಬಾಕ್ಸ್, 3ನೇ ಬಾಕ್ಸ್, 4ನೇ ಬಾಕ್ಸ್. ಈ ಥರ ಚಿತ್ರ ನಮಗೆ ಇಲ್ಲಿ ಸಿಗಬೇಕಾಗುತ್ತೆ. ಈ ಥರ ಆಯ್ಕೆ ನೋಡಿಕೊಂಡಾಗ ಎ ಆಯ್ಕೆ ಆಗೋದಿಲ್ಲ, ಬಿ ಆಯ್ಕೆ ಆಗಲ್ಲ, ಡಿ ಆಯ್ಕೆ ಆಗೋದಿಲ್ಲ. ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ.
ಈ ಥರ ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮ್ಮ ಪೆನ್ ಆರ್ ಪೆನ್ಸಿಲ್ ಮುಖಾಂತರ ಚಿತ್ರವನ್ನು ಪೂರ್ಣಗೊಳಿಸಿದರೆ ಈಸಿಯಾಗಿ ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಿಮಗೆ ಹೋಲಿಕೆ ಅನಾಲಜಿ ಚಿತ್ರದಲ್ಲಿ ಕೂಡ ನಿಮಗೆ 4 ಪ್ರಶ್ನೆ ಕೊಟ್ಟಿರ್ತಾರೆ. ಇಲ್ಲಿ 5 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ. ಆದ್ದರಿಂದ ಪ್ರತಿಯೊಂದು ವಿಭಾಗವನ್ನು ಅಥವಾ ಪ್ರತಿಯೊಂದು ಮಾದರಿಗಳನ್ನು ನೀವು ಲಕ್ಷ್ಯ ಕೊಟ್ಟು ನೀವು ತಿಳ್ಕೋಬೇಕು. ಅಂದಾಗ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಔಟ್ ಆಫ್ ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಭಾಗ 6. ಭಾಗ 6ಕ್ಕಿಂತ ಕೊಡುವುದರಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನವೋದಯ ಟ್ಯಾಲೆಂಟ್ ಅನ್ನುವಂಥ ಒಂದು ಪುಸ್ತಕವನ್ನು ನಾವು ಹೊರಗಡೆ ತಂದಿದ್ದೇವೆ. ಇದರಲ್ಲಿ 2000ರಿಂದ ಹಿಡಿದು 2025ರವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಹೊಸ ಮಾದರಿಯ ಪ್ರಕಾರವ ಅದನ್ನೇನು ಮಾಡಿದ್ವಿ, ಪುಸ್ತಕವನ್ನು ರಚನೆ ಮಾಡಿದ್ವಿ. ಆ ಪುಸ್ತಕದ ಪ್ರಶ್ನೆ ಪತ್ರಿಕೆ ಕೂಡ ನಿಮಗೆ ನೈಜವಾಗಿ ನವೋದಯ ಪರೀಕ್ಷೆಯಲ್ಲಿ ನಡೀತಾ ಇರುವಂಥ ಪ್ರಶ್ನೆ ಪತ್ರಿಕೆ ಥರನೇ ಮಕ್ಕಳಿಗೆ ವಿಭಿನ್ನವಾಗಿ ಕಲರ್ದಲ್ಲಿ ಮಕ್ಕಳಿಗೆ ಡಿಜಿಟಲ್ದಲ್ಲಿ ನಾನು ಏನು ಮಾಡ್ತಿದ್ದೀವಿ, ಈ ಪ್ರಶ್ನೆ ಪತ್ರಿಕೆ ರಚನೆ ಮಾಡಿದ್ದೇವೆ. ಮಕ್ಕಳಿಗೆ ನವೋದಯ ಪರೀಕ್ಷೆ ಥರನೇ ಫೀಲ್ ಬರಲಿಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಹೆಲ್ಪ್ ಆಗ್ತಾ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ನವೋದಯ ಪರೀಕ್ಷೆಯಲ್ಲಿ ಕೂಡ ಮಕ್ಕಳಿಗೆ ಭಯವಿಲ್ಲದೆ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ನವೋದಯ ಟ್ಯಾಲೆಂಟ್ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಈ ಥರ ಈ ನವೋದಯ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೇಕನ್ನುವಂಥ ವಿದ್ಯಾರ್ಥಿಗಳಿದ್ದರೆ ನೀವು 26 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಬೋದು. ಈ ಪುಸ್ತಕ ನಿಮಗೆ ಏನಾದರೂ ಬೇಕಿದ್ರೆ 9620201224 ನಂಬರಿಗೆ ಕರೆ ಮಾಡಿ. ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಳಲಿಕ್ಕೆ ಸಹಾಯವಾಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಪ್ರಶ್ನೆ ಭಾಗ 6 ಬಗ್ಗೆ. ಭಾಗ 6 ರೇಖಾಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು. ಕಾನ್ಸ್ಟ್ರಕ್ಷನ್ ಆಫ್ ಸರ್ಕಲ್ಸ್, ಸ್ಕ್ವಯರ್ಸ್ ಆ್ಯಂಡ್ ಟ್ರಯಾಂಗಲ್ಸ್. ಈ ಒಂದು ರೇಖಾಗಣಿತಾತ್ಮಕ ಚಿತ್ರ ಅಂತ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಈ ಸಮಸ್ಯಾ ಚಿತ್ರವನ್ನು ನಾವು ಪೂರ್ಣಗೊಳಿಸಿದರೆ, ಈ ಒಳಗಡೆ ಇರುವಂಥ ಸಮಸ್ಯಾ ಚಿತ್ರವನ್ನು ಪೂರ್ಣಗೊಳಿಸಿದರೆ ಅದು ಏನಾಗಬೇಕಂತಾನೆ, ಒಂದು ಸರ್ಕಲ್ ಆಗಬೇಕಂತೆ, ವೃತ್ತ ಆಗಬೇಕಂತೆ. ಅದು ಸಮಸ್ಯಾ ಚಿತ್ರ ಪೂರ್ಣಗೊಳಿಸಿದ ಒಂದು ವೃತ್ತ ಆಗಬೇಕು, ಇಲ್ಲ ಇದೊಂದು ಚೌಕ ಆಗಬೇಕು, ಇಲ್ಲ ಅಂದರೆ ಇದೊಂದು ತ್ರಿಭುಜ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಸಮಸ್ಯಾ ಚಿತ್ರವನ್ನು ಪೂರ್ಣಗೊಳಿಸಿದಾಗ, ಆ ಸಮಸ್ಯಾ ಚಿತ್ರವನ್ನು ಪೂರ್ಣಗೊಳಿಸಿದಾಗ ಏನು ಕಟ್ಟಾದ ಭಾಗ, ಕತ್ತರಿಸಿದ ಭಾಗ ಯಾವುದು ಅನ್ನೋದನ್ನು ಉತ್ತರ ಚಿತ್ರದಲ್ಲಿ 4 ಆಯ್ಕೆ ಕೊಟ್ಟಿರ್ತಾರೆ, ABCD ಅಂತ. ನೀವು ನಿಮ್ಮ ಸಮಸ್ಯಾ ಚಿತ್ರವನ್ನು ಪೂರ್ಣಗೊಳಿಸ್ಬೇಕಂದ್ರೆ ಇದು ಒಂದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತಾ ಇದೆ, ಇದು ಏನಾಗ್ತಾ ಇದೆಯಪ್ಪ ಅಂದ್ರೆ ಚೌಕ ಆಗ್ತಾ ಇದೆ. ಚೌಕ ಆಗ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಈ ಬಾಹುವನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಈ ಬಾಹುವನ್ನು ಕೊಟ್ಟಿದ್ದಾರೆ, ನಿಮ್ಗೆ ಇಲ್ಲಿ ತನಕ ಅರ್ಧ ಬಾವು ಕೊಟ್ಟಿದ್ದಾರೆ, ಇಲ್ಲಿ ಅರ್ಧ ಕೊಟ್ಟಿದ್ದಾರೆ. ನನ್ನದು ಚೌಕ ಆಗ್ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಚಿತ್ರವನ್ನು ನಾವು ಪೂರ್ಣಗೊಳಿಸ್ಬೇಕಂದ್ರೆ ಈ ಥರ ಚಿತ್ರ ನಮಗೆ ರಚನೆ ಆಗಬೇಕು. ಅಂದರೆ ಈ ಚಿತ್ರವನ್ನು ತಂದಿಟ್ರೆ, ಉತ್ತರ ಚಿತ್ರದಲ್ಲಿ ಯಾವ ಆಯ್ಕೆ ತಂದಿಟ್ರೆ ಇದು ಚೌಕ ಆಗುತ್ತಪ್ಪ ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಎ ಆಯ್ಕೆ ಆಗೋದಿಲ್ಲ, ಇದು ಆಯತ ಇದೆ, ದೊಡ್ಡದಾಗ್ತಿದೆ, ಆ ಸೈಜ್ ಆಗೋದಿಲ್ಲ, ಸೇಮ್ ಇರಬೇಕು. ಸಿ ಆಯ್ಕೆ ಮೊದಲೇ ಹೋಗುತ್ತೆ, ಡಿ ಆಯ್ಕೆ ಆಗೋದಿಲ್ಲ, ಸರಿಯಾದ ಉತ್ತರ ಬಿ ರೈಟ್ ಆಗಲಿಕ್ಕೆ ಸಾಧ್ಯ ಇದೆ. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಸಮಸ್ಯಾ ಚಿತ್ರವನ್ನು ಪೂರ್ಣಗೊಳಿಸಿದಾಗ ಅದು ಒಂದು ವೃತ್ತ ಅಥವಾ ತ್ರಿಭುಜ ಅಥವಾ ಚೌಕ ಆಗಬೇಕು ಅನ್ನೋದು ಗೊತ್ತಿರಬೇಕು. ಮತ್ತು ಒಂದೊಂದು ಬಾರಿ ಏನಾಗುತ್ತೆ, ಇದರಲ್ಲಿ ಕೂಡ ಲಕ್ಷಣಗಳನ್ನು ನೀವು ದಿಕ್ಕನ್ನು ಬದಲಿಸರಿ ಅಂತ ಕೊಟ್ಟಿರ್ತಾನೆ. ಹಂಗೆ ಕೊಟ್ಟಿಲ್ಲ ಅಂದರೆ ಉತ್ತರ ಚಿತ್ರಗಳು ಯಾವ ರೀತಿ ಅದು ಕುಂತರೂ ಕೂಡ ನಾವು ಗಡಿಯಾರದ ದಿಕ್ಕು ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಉತ್ತರವನ್ನು ತುಂಬಬೇಕು. ಆದರೆ ಉತ್ತರವನ್ನು ತುಂಬಿದಾಗ ಸಮಸ್ಯಾ ಚಿತ್ರ ವೃತ್ತ ಆಗಬೇಕು, ಚೌಕ ಆಗಬೇಕು, ತ್ರಿಭುಜ ಆಗಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ಮಾತ್ರ ಇಲ್ಲಿನೂ ಕೂಡ ನೀವು ಔಟ್ ಆಫ್ ಅಂಕವನ್ನು ಪಡ್ಕೋಬೋದು. ಈ ಒಂದು ರೇಖಾಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸೋದ್ರಲ್ಲಿ ನಿಮಗೆ 4 ಚಿತ್ರ ಕೊಟ್ಟಿರ್ತಾರೆ, 5 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಅವಸರ ಮಾಡದೆ ನಿಧಾನವಾದರೂ ಪರವಾಗಿಲ್ಲ, ಆದರೆ ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೊಳ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಭಾಗ ಕೊಡ್ತಾ ಇದ್ದೀನಿ, ಭಾಗ 7.
ಏಳನೇ ಭಾಗ ಕನ್ನಡಿಯ ಪ್ರತಿಬಿಂಬ ಅಂತ, ಮಿರರ್ ಇಮೇಜಸ್ ಅಂತ ಕೊಡ್ತಾರೆ. ಇಲ್ಲಿನೂ ಕೂಡ ನಿಮ್ಗೆ 4 ಚಿತ್ರಗಳನ್ನು ಕೊಡ್ತಾರೆ. 25ನೇ ಚಿತ್ರ ಸ್ಟಾರ್ಟ್ ಆಗುತ್ತೆ. 25ರಿಂದ ಹಿಡ್ಕೊಂಡು ನಿಮಗೆ ಇಲ್ಲಿ 25, 26, 27, 28 4 ಸೀರಿಯಲ್ ಆಗಿ ಕೊಟ್ಟಿರ್ತಾರೆ. ಇದಕ್ಕೆ ಕನ್ನಡಿ ಬಿಂಬ. ವಿದ್ಯಾರ್ಥಿಗಳು ಫಸ್ಟು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಸಮಸ್ಯಾ ಚಿತ್ರದಲ್ಲಿ XY ಅನ್ನೋದು ಯಾವ ಕಡೆ ಬಂದಿರುತ್ತೆ ನೋಡ್ಕೊಳ್ಳಿ. ಆ XY ಕಡೆನೇ ನೀವು ಕನ್ನಡಿಯನ್ನು ಇಟ್ಟು ನೋಡಬೇಕು. XY ಕಡೆ ನಿಮಗೆ ಕನ್ನಡಿ ಪ್ರತಿಬಿಂಬ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಅವಸರ ಮಾಡದೆ ನಿಧಾನವಾಗಿ ತಿಳ್ಕೋಬೇಕಾಗುತ್ತೆ ಈ ಕನ್ನಡಿ ಪ್ರತಿಬಿಂಬ. XY ಈ ಕಡೆ ಕೊಟ್ಟಿದ್ದಾನಪ್ಪ ಭಾಗ ಅಂದರೆ ನಾವು ಕನ್ನಡಿಯನ್ನು ಈ ಕಡೆ ನೋಡಿದಾಗ ನಿಮ್ಗೆ ಆ ಕನ್ನಡಿ ಬಿಂಬದಲ್ಲಿ ಯಾವ ರೀತಿ ಕಾಣುತ್ತೆ ಸಮಸ್ಯಾ ಚಿತ್ರ ಅಂತ ಅರ್ಥ. ಮಕ್ಕಳು ನೋಡ್ಕೊಡ್ರಿ, ಕನ್ನಡಿಯನ್ನು ಈ ಕಡೆ ಇಟ್ಟಾಗ ಈ ಮೊದಲ ಅಕ್ಷರವೇ ಮೊದಲ ಬರ್ತಾ ಇದೆ ಅಂದರೆ ಮೊದಲ ಅಕ್ಷರ ಕನ್ನಡಿಯಲ್ಲಿ ಈ ಥರ ಕಾಣುತ್ತಾ ಅಂತ ಗೊತ್ತಾಯ್ತು. ನಮಗೆ 1ನೇ ಆಯ್ಕೆ ಹೋಯ್ತು ಪಿ. ಈಗ B ಆಯ್ಕೆ ಆಗ್ಬೋದು, C ಆಯ್ಕೆ ಆಗ್ಬೋದು, D ಆಯ್ಕೆ ಆಗ್ಬೋದು. ನೆಕ್ಸ್ಟ್ ಮಿಡಲ್ದಲ್ಲಿರುವಂಥ ವಿಯನ್ನು ಕನ್ನಡಿಯಲ್ಲಿ ನೋಡಿದಾಗ ಅದು ಏನು ಬದಲಾಗಲ್ಲ, ಇದೇ ರೀತಿ ಬೀಳುತ್ತೆ. ಅವಾಗ C ಆಯ್ಕೆ ಹೋಯ್ತು, ಈ ಥರ ಇದೆ. ನೆಕ್ಸ್ಟು ಲಾಸ್ಟ್ ಅಕ್ಷರ ಎ ಇದೆಲ್ಲ ಈ ಕಡೆ ಲಾಸ್ಟ್ ಇದೆ ಅಂದರೆ ಅದು ಲಾಸ್ಟ್ ಆ ಕಡೆ ಬೀಳ್ತಾ ಇದೆ ಅಂದರೆ ಈ ಕಡೆ ಬಂದು ಈ ಥರ ಬೀಳ್ತಾ ಇದೆ ಅಂತ ಗೊತ್ತಾಗುತ್ತೆ, ಬದಲಾಗಲ್ಲ. ಅಂದರೆ ಕನ್ನಡಿ ಬಿಂಬದಲ್ಲಿ ನಮ್ಗೆ ಈ ರೀತಿ ಚಿತ್ರ ರಚನೆ ಆಗುತ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಈ ಥರ ಆಯ್ಕೆ ಯಾವುದು ಆಗ್ತಾ ಇದೆ ಅಂತ ನೋಡಿಕೊಂಡಾಗ ನಮಗೆ ಸರಿಯಾದ ಉತ್ತರ ಇಲ್ಲಿ B ಆಗಲಿಕ್ಕೆ ರೇಟ್ ಆಗುತ್ತೆ. C ಯಾಕೆ ಆಯ್ಕೆ ಆಗಲ್ಲಪ್ಪ ಅಂದ್ರೆ ಮಿಡಲ್ದಲ್ಲಿರುವಂಥ V ರಾಂಗ್ ಆಗಿದೆ. ಈ ಥರ ನಿಮಗೆ ಕನ್ನಡಿಯ ಪ್ರತಿಬಿಂಬದಲ್ಲಿ 4 ಚಿತ್ರ ಕೊಡ್ತಾನೆ, 5 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಕನ್ನಡಿ ಬಿಂಬದಲ್ಲಿ ಕೂಡ ತಪ್ಪಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಕೂಡ ಒಂದು ಸರಳವಾಗಿರುವಂಥ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಭಾಗ 8ರಲ್ಲಿ ಬರ್ತಾ ಇದೆ, ಮಾದರಿ ಮಡಚುವುದು ಮತ್ತು ಬಿಚ್ಚುವುದು. ವೆರಿ ವೆರಿ ಇಂಪಾರ್ಟೆಂಟ್ ಈ ಭಾಗ. ಏನಾದರೂ ಮೆಂಟಲ್ ಎಬಿಲಿಟಿಯಲ್ಲಿ ಮಕ್ಕಳು ಅಂಕವನ್ನು ಕಳ್ಕೊತಾರಂದರೆ ಇದರ ಮೇಲೆ ಅಂಕವನ್ನು ಕಳ್ಕೊತಾರಂತಲೇ ಅರ್ಥ. ಅವಸರ ಮಾಡಬೇಡಿ. ಪೇಪರ್ ಕಟ್ಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಫಿಗರ್ ಅಂತೇಳಿ ಒಂದು ಚಿತ್ರ ಕೊಟ್ಟಿರ್ತಾನೆ, 2 ಚಿತ್ರ ಕೊಟ್ಟು 3ನೇ ಚಿತ್ರವನ್ನು ಕೊಟ್ಟಿರ್ತಾರೆ. ನಿಮ್ಗೆ ಹೆಂಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಒಂದು ಚೌಕ ಆಳಿ ಇದೆ ಅಂತ ಈ ಆಳೆನ ಎರೋ ಮಾರ್ಕ್ ಯಾವ ಕಡೆ ಕೊಟ್ಟಿದ್ದಾನೆ ಆ ಕಡೆ ಅದನ್ನು ಮಡಿಸ್ಬೇಕು ಅಂತ ಅರ್ಥ. ಈ ಚೌಕ ಆಳೆನ ಮಡಿಸಿದಾಗ ಈ ಥರ ಚಿತ್ರ ನಿಮಗೆ ಸಿಗುತ್ತೆ, ಗೊತ್ತಾಯಿತು. 2ನೇ ಚಿತ್ರಕ್ಕೆ ಬರ್ತೀರಿ, ಎರೋ ಮಾರ್ಕನ್ನು ಈ ಕಡೆ ಕೊಡಿದ್ರೆ ಈ ಆಳೆಯನ್ನು ಈ ಕಡೆ ಮಡಿಸ್ಬೇಕು ಅಂತ ತೋರಿಸ್ತಾ ಇದೆ ಅಂದರೆ ಮಡಿಸಿದಾಗ ಈ ಥರ ಆಳೆ ಬೀಳ್ತಾ ಇದೆ ಅಂತ ಗೊತ್ತಾಯಿತು. 3ನೇ ಚಿತ್ರದಲ್ಲಿ ಈ ಥರ ಇರುವಂಥ ಚಿತ್ರವನ್ನು ಮತ್ತೆ ಏನು ಮಾಡ್ತಿದ್ದಾನೆ, ಈ ಮೂಲೆಯಿಂದ ಅದನ್ನು ಫೋಲ್ಡ್ ಮಾಡ್ರಿ ಅಂತ ಈ ಥರ ಕೊಟ್ಟಿದ್ದಾನೆ. ವಾಪಸ್ ಆ ಮಡಚಿದ ಆಳೆಯನ್ನು ಬಿಚ್ಚಬೇಕಾಗುತ್ತೆ. ಬಿಚ್ಚಿದಾಗ ಯಾವ ರೀತಿ ಕಾಣ್ತಾ ಇದೆ ಅನ್ನೋದೇ ಇಲ್ಲಿ ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳೇನು ನೋಡ್ಕೊಳ್ಳಿ, ನೀವು ಈ ಕಡೆ ಗಮನ ಬಿಟ್ಟು ನೋಡ್ಕೊಳ್ಳಿ. ಫಸ್ಟು ಏನು ಮಾಡಬೇಕಂದ್ರೆ ಉತ್ತರ ಚಿತ್ರದಲ್ಲಿ ಈ ಮೂಲಿ ಭಾಗದಲ್ಲಿ ಯಾವುದಕ್ಕೆ ಬಂದೆ ನೋಡ್ಕೋಬೇಕು. ಈ ಥರ ಚಿತ್ರ ನೋಡ್ಕೊಂಡಾಗ ಈ ಆಯ್ಕೆ B ಆಯ್ಕೆ ಆಗುವುದಿಲ್ಲ, ನಮ್ಗೆ ಈ ಥರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬರ್ತಾ ಇದೆ, ಇದು ಸೇಮ್ ಕಾಣ್ತಾ ಇದು ಆಗ್ಬೋದು, ಇದು ಆಗ್ಬೋದು, ಆದರೆ ಈ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದೇ ಇಲ್ಲ ಏನು ಅಂದರೆ ಈ ಆಯ್ಕೆ ಆಗಲ್ಲ. 2 ಆಯ್ಕೆ B ಮತ್ತು D ಆಯ್ಕೆ ಆಗಲ್ಲ ಅಂದರೆ ಇನ್ನು A ಆಗಬೇಕು ಅಥವಾ C ಆಗಬೇಕಂತ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕು, ಫಸ್ಟು ಈ ಫೋಲ್ಡ್ ಆದ ಚಿತ್ರವನ್ನು ವಾಪಸ್ ಬಿಡಿಸಿದಾಗ ಇದು ಚಿತ್ರ ಏನೋ ಹಿಂಗೆ ಮಡಿಚಿತ್ರಲ್ಲ, ಈ ಚಿತ್ರ ಬಂದು ಹಿಂಗೆ ಬೀಳುತ್ತೆ. ಈ ಚೌಕಾದ ಬಾಕ್ಸ್ ಈ ಥರ ಇತ್ತು, ಇದನ್ನು ವಾಪಸ್ಸು ಈ ಕಡೆ ಹೋಗಿದಾಗ ಈ ಥರ ಬಂದು ಬೀಳುತ್ತಾ ಹೋಗುತ್ತೆ. ಈ ಚಿತ್ರ ಬಂದು ಈ ಥರ ಮೂಲಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 1ನೇ ಚಿತ್ರದಲ್ಲಿ ಪೂರ್ಣ ಮೇಲೆ ಚಿತ್ರವನ್ನು ಕೆಳಗಡೆ ಹಾಕಬೇಕಂತ ಆಗುತ್ತೆ. ಕೆಳಗಡೆ ಹಾಕಿದಾಗ ಅದನ್ನು ಈ ಥರ ಆಗುತ್ತೆ. ಈ ಚಿತ್ರ ಬಂದ್ಕೊಂಡು ಅದು ಯಾವ ರೀತಿ ಬೀಳ್ತಾ ಇದೆ ನೋಡ್ಕೊಳ್ಳಿ. ಈ ಚಿತ್ರ ಬಂದು ಈ ಕಡೆ ಬೀಳ್ತಾ ಹೋಗುತ್ತೆ, ಈ ಚಿತ್ರ ಬಂದು ಈ ಕಡೆ ಬೀಳ್ತಾ ಹೋಗುತ್ತೆ. ನಮಗೆ ಬಿಚ್ಚಿದಾಗ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಆ ಚಿತ್ರ ಈ ರೀತಿ ಕಾಣ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಮಿಡಲ್ ಗೆರೆಗಳು ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಕೊಟ್ಟಿಲ್ಲ ಅವನು.
ಆದ್ದರಿಂದ ಆಯ್ಕೆ ಸಂಖ್ಯೆ ನೋಡಿಕೊಂಡ ನಮಗಿಲ್ಲಿ ಎ ಆಯ್ಕೆ ಆಗುವುದಿಲ್ಲ, ಸರಿಯಾದ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಮಾದರಿ ಮಡಚುವುದು ಬಿಚ್ಚುವುದು ಬಗ್ಗೆ ನೀವು ಲಕ್ಷ್ಯ ಕೊಟ್ಟು ಕರೆಕ್ಟ್ ತಿಳಿದುಕೊಂಡ್ರೆ ಈಜಿ ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇದರ ಮೇಲೇನೂ ಕೂಡ ನಿಮಗೆ 4 ಚಿತ್ರ ಕೊಡ್ತಾರೆ, 5 ಅಂಕವನ್ನು ನಿಗದಿಪಡಿಸಲಾಗಿರ್ತದೆ. ಒಂದು ಚಿತ್ರ ನೀವು ರೈಟ್ ಮಾಡಿದ್ರೆ 1.25 ಅಂಕ ಸಿಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಒಂದು ಚಿತ್ರದ ಜೊತೆ ನೀವು ಆಟ ಆಡ್ತಾ ಇದ್ದೀರಿ, ಆದ್ದರಿಂದ ಯಾರೂ ಈ ಅಂಕವನ್ನು ಕಳ್ಕೊಬೇಡಿ. ನಿಧಾನವಾಗಿ ಯೋಚನೆ ಮಾಡಿಕೊಂಡು ಸರಿಯಾದ ಉತ್ತರವನ್ನು ನೀವು ಉತ್ತರಿಸಿದರೆ ಔಟ್ ಆಫ್ ಔಟ್ ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಬರುತ್ತೆ ಭಾಗ 9 ಸ್ಥಳ ದೃಷ್ಟೀಕರಣ ಅಂತ, ಫಿಗರ್ ಫಾರ್ಮೇಷನ್ ಅಂತ ಹೇಳಿ ಒಂದು ಸಮಚಾ ಚಿತ್ರ ಕೊಟ್ಟಿರ್ತಾರೆ. ಈ ಸಮಚಾ ಚಿತ್ರದ ಒಳಗಡೆ ಕತ್ತರಿಸಿದ ಭಾಗಗಳನ್ನು ಕೊಟ್ಟಿರ್ತಾರೆ. ಈ ಕತ್ತರಿಸಿದ ಭಾಗಗಳನ್ನು ತೆಗೆದುಕೊಂಡು ನೀವು ಚಿತ್ರವನ್ನು ರಚನೆ ಮಾಡಬೇಕು ಅನ್ನೋದೇ ಇದ್ರ ಉತ್ತರ. ಈ ಚಿತ್ರವನ್ನು ಬಿಟ್ಟು ಬೇರೆ ಚಿತ್ರನ ಉಪಯೋಗ ಅಲ್ಲಿ ಯೂಸ್ ಮಾಡಬಾರ್ದು, ಆ ಚಿತ್ರವನ್ನು ಬಿಟ್ಟು ಬೇರೆ ಚಿತ್ರ ರಚನೆ ಆಗಬಾರ್ದು ಅನ್ನೋದು ಇಲ್ಲಿ ಲಕ್ಷಣ ಇದೆ. ಹಾಗಾದರೆ ಇದರಲ್ಲಿ ಕತ್ತರಿಸಿದ ಭಾಗದಲ್ಲಿ ಎಷ್ಟು ಭಾಗ ಕತ್ತರಿಸಿದಾರ ಅನ್ನೋದು ನೀವು ತಿಳ್ಕೊಬೇಕಿಲ್ಲಿ. ಒಟ್ಟಾರೆಯಾಗಿ ಇದರಲ್ಲಿ 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಕತ್ತರಿಸಿದ ಭಾಗಗಳಿದ್ದಾವೆ. ಈ 4 ಕತ್ತರಿಸಿದ ಭಾಗಗಳನ್ನು ಎದರಲ್ಲಿ ತಗೊಂಡು ಚಿತ್ರ ರಚನೆ ಮಾಡಿದಾನ ಅನ್ನೋದು ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಈ ಭಾಗದಲ್ಲಿ ಇದರ ಒಂದು ಯಾವ ಚಿತ್ರ ರಚನೆ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತಲ್ಲ. ಇದು ಎದಲ್ಲಿ ಚಿತ್ರ ರಚನೆ ಆಗಿದೆಯೋ ಅಥವಾ ಅದು ಬಿದಲ್ಲಿ ಚಿತ್ರ ರಚನೆ ಆಗಿದೆಯೋ, ಅದು ಸಿದಲ್ಲಿ ಚಿತ್ರ ರಚನೆ ಆಗಿದೆಯೋ ಅಥವಾ ಡಿದಲ್ಲಿ ಚಿತ್ರ ರಚನೆ ಆಗಿದೆ ಅನ್ನೋದನ್ನು ನೀವು ಒಂದೊಂದು ನೋಡ್ಕೊಡ್ರಿ. ಮೊದಲ ನಾನು ನೋಡ್ಕೊತೀನಿ, ಈ ನಂಬರ್ 1 ಹಾಕಿದ್ದು ಇದು ಎದರಲ್ಲಿ ಇದೆಯಪ್ಪ ಅಂತ ನಾನು ನೋಡ್ಕೊಂಡಾಗ ಇಲ್ಲಿ ಬಿ ಆಯ್ಕೆದಲ್ಲಿ ಸಿಗ್ತಾ ಇದೆ. ಚಿತ್ರ ದೊಡ್ಡದು ಆಗಬಾರ್ದು, ಸಣ್ಣದು ಆಗಬಾರ್ದು. ಎರಡನೇ ಚಿತ್ರ ಈ ಥರ ಕೊಟ್ಟಿರುವಂಥ ಚೌಕ್ ಬಾಕ್ಸ್ ಎಲ್ಲಿದೆ ಅಂದರೆ ಚೌಕ್ ಬಾಕ್ಸ್ ಈ ಥರ ಇದೆ, ಇಲ್ಲಿ ಎರಡನೇದು. ಮೂರನೆಯ ಚಿತ್ರ ನೋಡ್ಕೊಳ್ಳಿ, ಮೂರನೇ ಚಿತ್ರ ಈ ಥರ ಕೊಟ್ಟಿರುವಂಥ ಟ್ರಯಾಂಗಲ್ ಇದೆ, ಇದು ಎಲ್ಲಿದೆ ಅಂದ್ರೆ ಮೂರನೇ ಚಿತ್ರ ಈ ಥರ ಕಾಣ್ತಾ ಇದೆ. ನಾಲ್ಕನೇ ಚಿತ್ರ ಎಲ್ಲಿ ಕೂತುಕೊಂಡಿದೆಯಪ್ಪ ಅಂದ್ರೆ ಈ 4ನೇ ಚಿತ್ರ ಇಲ್ಲಿ ರಚನೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು. ಕತ್ತರಿಸಿದ ಭಾಗಗಳನ್ನು ತೆಗೆದುಕೊಂಡು ರಚನೆ ಆಗಿರುವಂಥ ಚಿತ್ರ ಬಿ ಆಯ್ಕೆ ಸರಿಯಾಗ್ತಾ ಇದೆ. ಎ ಆಯ್ಕೆದಲ್ಲಿ 2ನೇ ಚಿತ್ರ ಇಲ್ಲ, ಸಿದಲ್ಲಿ ಈ ಥರ ಟ್ರಯಾಂಗಲ್ ಚಿತ್ರ ಇಲ್ಲ, ಇದೂ ಇಲ್ಲ. ಅಂದರೆ ಇಲ್ಲಿ ಸಮಸ್ಯಾ ಚಿತ್ರದ ಕತ್ತರಿಸಿದ ಭಾಗಗಳನ್ನು ತೆಗೆದುಕೊಂಡು ರಚನೆ ಆಗಿರುವ ಚಿತ್ರ ಬಿ ಆಯ್ಕೆ. ಅದನ್ನು ಬಿಟ್ಟು ಬೇರೆ ಚಿತ್ರಗಳು ಬರಬಾರ್ದು, ರೂಲ್ಸು ಅಷ್ಟೇ. ಕತ್ತರಿಸಿದ ಭಾಗದಷ್ಟೇ ನಾವು ಕತ್ತರಿಸಿದ ಭಾಗ ತೆಗೆದುಕೊಂಡು ಚಿತ್ರವನ್ನು ರಚನೆ ಮಾಡಿರಬೇಕಪ್ಪ ಅಂದರೆ ಆಯ್ಕೆ ಸಂಖ್ಯೆ 2 ಸರಿ ಆಗ್ತಾ ಇದೆ. ಈ ಥರ ಸ್ಥಳ ದೃಷ್ಟೀಕರಣದ ಮೇಲೆ ನಿಮಗೆ 4 ಪ್ರಶ್ನೆ ಕೊಡ್ತಾರೆ, 33, 34, 35, 36 ಅಂತೇಳಿ. ಇದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಇಂಥ ಸರಳ ಮಾದರಿ ಕೂಡ ವಿದ್ಯಾರ್ಥಿಗಳು ತಪ್ಪಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಲಾಸ್ಟ್ ಕೊನೆಯ ಭಾಗ ಬರ್ತಾ ಇದೆ, 10ನೇ ಭಾಗ. ಹುದುಗಿರುವ ಚಿತ್ರ, ಹ್ಯಾಂಬೆಡೆಡ್ ಫಿಗರ್ ಅಂತ ಕರೀತಾರೆ, ಹಿಡನ್ ಫಿಗರ್ ಅಂತ ಕೂಡ ಕರಿಬೋದು. ಅಂದರೆ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ, ಈ ಸಮಸ್ಯಾ ಚಿತ್ರದಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾನೆ, ಇದನ್ನು ಚಿತ್ರ ಲಕ್ಷ್ಯ ಕೊಟ್ಟು ನೋಡ್ಕೋಬೇಕು. ಈ ಚಿತ್ರ ಯಾವ ಚಿತ್ರದಲ್ಲಿ ಹುದುಗಿಕೊಂಡು ಕೂತ್ಕೊಂಡಿದೆ, ದೊಕ್ಕೊಂಡು ಕೂತೈತಿ, ಅಡಗಿಕೊಂಡು ಕೂತದ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅಂಥದ್ರಲ್ಲಿ ನೋಡಿಕೊಂಡಾಗ ನಮಗಿಲ್ಲಿ ಎ ಆಯ್ಕೆಯಲ್ಲಿ ಸಿಗಲ್ಲ. ಆದರೆ ಸಮಸ್ಯಾ ಚಿತ್ರವು ದೊಡ್ಡದು ಆಗಬಾರ್ದು, ಅದು ಚಿಕ್ಕದು ಆಗಬಾರ್ದು. ಡಿ ಆಯ್ಕೆದಲ್ಲಿ ಇಲ್ಲ, ಸಿ ಆಯ್ಕೆದಲ್ಲಿ ಕಾಣಲ್ಲ. ಹಾಗಾದ್ರೆ ಸರ್ ಎಲ್ಲಿದೆ ಉತ್ತರ ನೋಡ್ರಿ, ಇಲ್ಲಿ ಬಿ ಆಯ್ಕೆದಲ್ಲಿ ಸಿಗ್ತಾ ಇದೆ, ಉದ್ದ ಕೊಟ್ಟಿದ್ದಾನೆ. ಇಲ್ಲಿ ಉದ್ದ ಇದು ಎಷ್ಟಿದೆವೋ ಇದು ಅಷ್ಟೇ ಉದ್ದ ಇರಬೇಕು. ನೆಕ್ಸ್ಟ್ ಇದು ಎಷ್ಟು ಉದ್ದ ಇದೆಯೋ ಇದು ಅಷ್ಟೇ ಇರಬೇಕು. ಈ ಚಿತ್ರ ಇಲ್ಲಿ ಉದಿಕೊಂಡು ಕೂತ್ಕೊಂಡಿದೆ ಅಂತ ನಮ್ಗೆ ಗೊತ್ತಾಯಿತು. ಅವಾಗ ಬಿ ಆಯ್ಕೆ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. ಈ ಥರ ಒಟ್ಟು ನಿಮಗೆ ಮಾನಸಿಕ ಸಾಮರ್ಥ್ಯದಲ್ಲಿ 10 ಮಾದರಿಗಳ ಮೇಲೆ 40 ಚಿತ್ರ ಕೊಟ್ಟಿರ್ತಾನೆ. ಒಟ್ಟು 50 ಅಂಕವನ್ನು ನಿಗದಿಪಡಿಸಲಾಗಿರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ನವೋದಯದಲ್ಲಿ ಅತಿ ಹೆಚ್ಚು ಅಂಕ ಬರೋದು ಮೆಂಟಲ್ ಎಬಿಲಿಟಿಯಲ್ಲಿ, ಮಾನಸಿಕ ಸಾಮರ್ಥ್ಯದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳು 10 ಮಾದರಿಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ರೆ ಈಸಿಯಾಗಿ ನೀವು ಇದರಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ ಇವತ್ತು ನಮಗೆ 10 ಮಾದರಿಯನ್ನು ಶಾರ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಲಕ್ಷ್ಯ ಕೊಟ್ಟು ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರು ನೋಡಿಕೊಳ್ಳಿ.
ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಡ್ರಿ ಅಂತ ಹೇಳುತ್ತಾ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷ ನಾವು ಉಚಿತವಾದ ಕ್ಲಾಸನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ಯೂಟ್ಯೂಬ್ ಕ್ಲಾಸಸ್, ವಿಡಿಯೋ ಕ್ಲಾಸಸ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್. ಸಾಕಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಕ್ಲಾಸನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಪ್ರತಿ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಫೋನ್ ಕಾಲ್ ಕೂಡ ಬರ್ತಾ ಇದ್ದಾವೆ. ಆದ್ದರಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ. ನನ್ನ ಕ್ಲಾಸಸ್ಸು, ನನ್ನ ವಿಡಿಯೋಗಳು ನಿಮ್ಗೆ ಅರ್ಥ ಆಗ್ತಾ ಇದ್ದರೆ, ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗ್ತಾ ಇದ್ದರೆ, ನಾನು ನಿಮ್ಮಿಂದ ಯಾವುದೇ ಗುರುದಕ್ಷಿಣೆ ತೆಗೆದುಕೊಳ್ಳಲ್ಲ, ಕೇವಲ ಲೈಕ್ ಬಟನ್ ಒತ್ತಿರಿ. ಅದರ ಜೊತೆಗೆ ನಮ್ಮ ಉಚಿತವಾಗಿರುವಂಥ ಎಲ್ಲ ಕ್ಲಾಸಸ್ಗಳು ನಿಮ್ಮ ನವೋದಯಕ್ಕೆ ಸಂಬಂಧಪಟ್ಟಿದ್ದು ನೋಡಬೇಕಪ್ಪ ಉಚಿತವಾಗಿ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಎಲ್ಲಿ? ನೀವು ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ, ಅದರಲ್ಲಿ ಹೋಗಬೇಕು. ಹೋಗಿ ವಿದ್ಯಾಸ್ಫೂರ್ತಿ ಅಂತ ಈ ಅಕ್ಷರವನ್ನು ಸರ್ಚ್ ಮಾಡಬೇಕು. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ಸಾಕು, ಎಲ್ಲ ನಮ್ಮ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ದಲ್ಲಿ ಸಿಗ್ತವೆ. ಎನಿ ಟೈಮ್ ನೀವು ಉಚಿತವಾಗಿಯೇ ಈ ಕ್ಲಾಸನ್ನು ನೋಡ್ಬೋದು. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಈಗಲೇ ಒತ್ತಿಬಿಡಿ. ನಿಮಗೆಲ್ಲ ನಮ್ಮ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನನ್ನ ಕ್ಲಾಸಸ್ಗಳು ನಿಮ್ಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. 10 ಚಿತ್ರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾಳೆ ಶನಿವಾರದಿಂದ ನಡೀತಾ ಇರುವಂಥ ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಿರೋಂಥ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.